ರೌಡಿ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಎಂಎಲ್ಎ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಮತ್ತೆ ಈಗ ಅವರಿಗೆ ಬಂಧನದ ಭೀತಿ ಎದುರಾಗಿದೆ. ಶಾಸಕ ಭೈರತಿ ಬಸವರಾಜ್ ಏನಿದ್ದಾರೆ, ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಬ್ಬ ರೌಡಿ ಶೀಟರ್ನ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜು ಈ ಹಿಂದೆ ಕೂಡ ಸಂಕಷ್ಟದಲ್ಲಿದ್ದರು. ಈಗ ಆ ರೌಡಿ ಕೊಲೆ ಕೇಸ್ ಏನಿದೆ ದೊಡ್ಡ ಮಟ್ಟದ ಸಂಕಷ್ಟವನ್ನು ತರ್ತಾ ಇದೆ. KR ಪುರಂ MLAಗೆ ಈಗ ಮತ್ತೆ ಶುರುವಾಗಿದೆ ಬಂಧನದ ಭೀತಿ. ಯಾವಾಗ ಅರೆಸ್ಟ್ ಮಾಡ್ತಾರೋ ಗೊತ್ತಿಲ್ಲ. MLA ಭೈರತಿಯನ್ನ ಹಿಂದೆ ಬಂಧಿಸುತ್ತಾ CID ಅಧಿಕಾರಿಗಳು. ಬಸವರಾಜ್ ಜಾಮೀನು ಅರ್ಜಿ ವಜಾ ಮಾಡಿದೆ ಹೈಕೋರ್ಟ್. ಈ ಬೆನ್ನಲ್ಲೇ ಬಂಧನದ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾರೆ MLA. ಎಲ್ಲೂ ಕೂಡ ಕಾಣ್ತಾ ಇಲ್ಲ ಹೊರಗಡೆ. ನಿನ್ನೆಯಿಂದ CID ಅಧಿಕಾರಿಗಳಿಂದ MLAಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಭೈರತಿ ಕುಟುಂಬ ಸದಸ್ಯರನ್ನ ಸ್ನೇಹಿತರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ CID ಅಧಿಕಾರಿಗಳು. ಎರಡನೇ ಬಾರಿ ನಿರೀಕ್ಷಣಾ ಜಾಮೀನು ನಿರಾಕರಿಸಿದ ಹೈಕೋರ್ಟ್. ಜಾಮೀನು ರದ್ದು ಬೆನ್ನಲ್ಲೇ ನಾಪತ್ತೆಯಾಗಿದ್ದಾರೆ ಶಾಸಕ ಭೈರತಿ ಬಸವರಾಜ್. ನೋಡಿ, ಒಬ್ಬ ರೌಡಿ ಶೀಟರ್ ಕೊಲೆ ಕೇಸ್ನಲ್ಲಿ ಇವರ ಹೆಸರು ಕೂಡ ಕೇಳಿ ಬಂದಿತ್ತು. ಇವರು A5 ಆಗಿರ್ತಾರೆ. A5 ಆರೋಪಿ ಅಂತ ಅನ್ಸುತ್ತೆ. ಅವರ ಹೆಸರು ಕೇಳಿ ಬಂದಿರುತ್ತೆ. ಯಾವಾಗ ಈ ಕೇಸ್ನಲ್ಲಿ ಭೈರತಿ ಬಸವರಾಜ್ ಅವರ ಹೆಸರು ಕೇಳಿ ಬಂತು, ಈ ಕೇಸು ದೊಡ್ಡ ಮಟ್ಟದಲ್ಲಿ ಆಗ್ತಾ ಹೋಯ್ತು. ನಿಜಕ್ಕೂ ಕೂಡ ಅವರ ಕೈವಾಡ ಇದೆಯಾ, ಅವರು ಈ ಕೊಲೆಯಲ್ಲಿ ಭಾಗಿಯಾಗಿದ್ರ ಅಥವಾ ಅವರೇ ಹೇಳಿ ಮಾಡಿಸಿದ್ದ, ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳಾಯ್ತು. ಈಗ ಅವರ ಹೆಸರೇನಿದೆ ಅದಕ್ಕೂ ಅರ್ಜಿ ಹಾಕಿರ್ತಾರೆ, ಜಾಮೀನು ಅರ್ಜಿ. ಹೈಕೋರ್ಟ್ ವಜಾ ಮಾಡಿದೆ. ಅದು ಎರಡನೇ ಬಾರಿಗೆ ಮಾಡಿರುವುದು. ಹೀಗಾಗಿ ಅವರನ್ನು ಬಂಧಿಸೋಕೆ ಹುಡುಕಾಡ್ತಾ ಇದ್ದಾರೆ ಅಧಿಕಾರಿಗಳು. ಅವರು ಸಿಗ್ತಾ ಇಲ್ಲ, ತಲೆಮರೆಸ್ಕೊಂಡಿದ್ದಾರೆ ಎಲ್ಲೋ. KR ಪುರಂ MLA ಆಗಿರುವಂತಹ ಇವರಿಗೆ ಇಂತಹ ಕೇಸ್ಗಳಲ್ಲಿ ಅವ್ರ ಹೆಸರು ಕೇಳಿದೆ ಅಂದರೆ ನಿಜಕ್ಕೂ ಕೂಡ ಬಂಧಿಸ್ತಾರೆ. ಅದೇ ಭೀತಿಯಿಂದ ಈಗ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಸಿಗ್ತಾ ಇಲ್ಲ. ನಾವು ನೋಡಿದ್ದೀವಿ, ಕಾಂಗ್ರೆಸ್ ಮುಖಂಡರು ಹಂಗೆ ಮಾಡ್ತಾ ಇದ್ದಾರೆ. ಯಾರ್ಯಾರು ರಾಜಕೀಯ ನಾಯಕರು ಇರ್ತಾರೋ ಅವ್ರ ಮೇಲೆ ಆರೋಪ ಬಂದಾಗ ಅವರು ಕಣ್ಮರೆ ಆಗೋದು ಸರ್ವೇ ಸಾಮಾನ್ಯ ಆಗ್ಬಿಡುತ್ತೆ. ಹೀಗಾಗಿ ಇವತ್ತು ಅವರು ಸಿಕ್ಕರೆ ಅವ್ರನ್ನ ಬಂಧಿಸ್ತಾರಾ ಅಥವಾ ಇಲ್ವಾ ಇನ್ನೂ ಕೂಡ ಹುಡುಕ್ತಾ ಇದ್ವಿ, ಸಿಗ್ತಾ ಇಲ್ಲ ಅಂತ ಹೇಳ್ತಾರ. CID ಅಧಿಕಾರಿಗಳು ಎಲ್ಲ ಕಡೆ ಕೂಡ ಯಾವ ರೀತಿಯಾಗಿ ತನಿಖೆ ಮಾಡಬೇಕು, ಯಾರನ್ನ ವಿಚಾರಿಸಬೇಕು, ಎಲ್ಲ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬಸವರಾಜ್ ಅವರು ಅರ್ಜಿ ಹಾಕಿರ್ತಾರೆ, ಅರ್ಜಿ ಇಲ್ಲ ಅಂತ ಹೇಳಿ ಕೋರ್ಟ್ ವಾಪಸ್ ಕಳಿಸಿರುತ್ತೆ, ವಜಾ ಮಾಡಿರುತ್ತೆ. ಹೀಗಾಗಿ ಅದರಿಂದ ಅವರಿಗೆ ಭಯ ಹುಟ್ಕೊಂಡಿದೆ. ಯಾವ ಕ್ಷಣದಲ್ಲಾದರೂ ಅಧಿಕಾರಿಗಳು ನಮ್ಮನ್ನು ಬಂದು ಬಂಧಿಸಬಹುದು, ನಾವು ತಲೆಮರೆಸ್ಕೊಂಡಿದ್ದು ನಮಗೆ ಜಾಮೀನು ಸಿಕ್ಕ ನಂತರ ಬರಬೇಕೆನ್ನುವಂಥ ಯೋಚನೆಯಲ್ಲಿದ್ದಾರೆ ಅಂತ ಕಾಣಿಸುತ್ತೆ. ನಿನ್ನೆಯಿಂದ ಹುಡುಕ್ತಾ ಇದ್ದಾರೆ CID ಅಧಿಕಾರಿಗಳು. ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಅವ್ರಿಗೆ ಯಾರ್ಯಾರು ಸಂಬಂಧಿಕರಿದ್ದಾರೆ, ಕುಟುಂಬಸ್ಥರಿದ್ದಾರೆ, ಸ್ನೇಹಿತರಿದ್ದಾರೆ, ಅವರೆಲ್ಲರ ಮೇಲೂ ಕೂಡ ನಿಗಾ ಇಟ್ಟಿದ್ದಾರೆ. ಮತ್ತು ಅವರನ್ನು ಸಂಪರ್ಕ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರ ಫೋನ್ಗಳನ್ನು ಟ್ರ್ಯಾಕ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಇಂತಹ ಸಮಯದಲ್ಲಿ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ತಾರೆ. ನಾವು ನೋಡಿದ್ದೀವಿ ಅನೇಕ ನಾಯಕರನ್ನು. ಈಗ ಎರಡನೇ ಬಾರಿ ನಿರೀಕ್ಷಣಾ ಜಾಮೀನನ್ನು ನಿರಾಕರಿಸಿದೆ ಅಲ್ಲ ಹೈಕೋರ್ಟ್, ಆ ವಿಚಾರವಾಗಿ ಅವರಿಗೆ ಗೊಂದಲ ಹೆಚ್ಚಾಗಿದೆ, ಆತಂಕ ಹೆಚ್ಚಾಗಿದೆ. ಹೀಗಾಗಿ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಅವರೇನಿದ್ದಾರೆ ಅವರು ಬಂಧನಕ್ಕೆ ಒಳಗಾಗ್ತಾರಾ, ಮತ್ತೆ ಕಂಬಿ ಎಣಿಸಬೇಕಾದಂತಹ ಒಂದು ಪರಿಸ್ಥಿತಿ ಬರುತ್ತಾ ಅವರಿಗೆ? ನಾವು ಅನೇಕ ಒಂದು ಕೊಲೆ ಕೇಸ್ಗಳಲ್ಲಿ ನೋಡ್ತೀವಿ, ಏನೋ ಸಾಮಾನ್ಯವಾಗಿ ಬೇರೆಯವರು ಯಾರೋ ಹೇಳಿ ಮಾಡಿಸಿದ್ದೋ ಇನ್ನೊಂದು ನಾರ್ಮಲ್ ಆಗಿ ಹೆಸರು ಕೇಳಿ ಬಂದಿರೋದು ಬೇರೆ. ಆದರೆ ಇವರ ಹೆಸರನ್ನು FIRನಲ್ಲೇ ಉಲ್ಲೇಖ ಮಾಡಿ ಸೇರಿಸಲಾಗಿದೆ. ಹೀಗಾಗಿ ಅವರು ಮೊದಲನೇ ಬಾರಿ ಈ ಆರೋಪ ಬಂದ ನನಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ, ಇದು ನನಗೆ ಗೊತ್ತೇ ಇಲ್ಲ, ನನಗೆ ಯಾಕೆ ನನ್ನ ಹೆಸರು ಸೇರಿಸಿದ್ದಾರೆ ಅಂತ ಹೇಳಿದರು. ಆನಂತರ ಬರ್ತಾ ತನಿಖೆ ಆಯಿತು. ಎಲ್ಲೋ ಒಂದು ಕಡೆ ಇವರ ಕೈವಾಡವೂ ಕೂಡ ಇದೆ ಎನ್ನುವಂತಹ ಶಂಕೆ ವ್ಯಕ್ತವಾಯಿತು. ತನಿಖೆ ಇನ್ನೂ ನೋಡ್ತಾ ಇದೆ. ಹೈಕೋರ್ಟು ಅವರ ಅರ್ಜಿಯನ್ನು ವಜಾಗೊಳಿಸಿದರೆ ನಿಜಕ್ಕೂ ಕೂಡ ಅವರ ಕೈವಾಡ ಇದೆ ಎನ್ನುವಂತಹ ಅರ್ಥ ಬರುತ್ತೆ. ಅಷ್ಟೇ ಅಲ್ಲ, ಏನಾದರೂ ಒಂದು ವೇಳೆ ಇವರಿಗೆ ಜಾಮೀನನ್ನು ಕೊಟ್ಬಿಟ್ರೆ ಸಾಕ್ಷಿಗಳನ್ನು ನಾಶ ಮಾಡಬಹುದು, ಆ ಒಂದು ಉದ್ದೇಶ ಕೂಡ ಇರುತ್ತೆ. ಹೀಗಾಗಿ ಈ ಎಲ್ಲ ರೀತಿಯಾಗಿ ಯೋಚನೆ ಮಾಡಿ ಕೋರ್ಟ್ ಅವರ ಅರ್ಜಿಯನ್ನು ಎರಡನೇ ಬಾರಿಗೆ ವಜಾಗೊಳಿಸಿದೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಈಗ ಭೈರತಿ ಬಸವರಾಜಿಗೆ ಬಂಧನದ ಭೀತಿ ಎದುರಾಗಿದೆ. ಯಾವ ಕ್ಷಣದಲ್ಲಾದರೂ ಕೂಡ ಅಧಿಕಾರಿಗಳು ಹೋಗಿ ಅವರನ್ನು ಬಂಧಿಸಬಹುದು. ಅವ್ರು ಎಲ್ಲಿದ್ದಾರೆ, ಎಲ್ಲಿ ಏನಿಲ್ಲ ಎತ್ತ ಅವರ ಜಾಡನ್ನು ಹುಡುಕ್ತಾ ಇದ್ದಾರೆ. ಅವರು ಸಿಕ್ಕರೆ ಮಾತ್ರ ಅವರನ್ನು ಬಂಧಿಸಿ ಅವರನ್ನು ವಿಚಾರಣೆ ನಡೆಸ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.